ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು 8ನೇ ತರಗತಿಯ ಸಿರಿ ಕನ್ನಡ ಪಾಠ 8 ಸಪ್ತಾಕ್ಷರಿ ಮಂತ್ರ ಇದನ್ನು ಬರೆದವರು ಮುದ್ದಣ. ಬನ್ನಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ಮತ್ತು ವ್ಯಾಕರಣಾಂಶವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಕಮೆಂಟ್ನಲ್ಲಿ ಪ್ಲೀಸ್ ಹೇಳಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ರಘುವಿನ ಯಜ್ಞಾಶ್ವವು ಯಾರ ಆಶ್ರಮವನ್ನು ಪ್ರವೇಶಿಸಿತು? ಮೊದಲ ಉತ್ತರ, ರಘುವಿನ ಯಜ್ಞಾಶ್ವವು ಅರಣ್ಯಕ ಮುನಿಯ ಪುಣ್ಯಾಶ್ರಮವನ್ನು ಪ್ರವೇಶಿಸಿತು. ಎರಡನೇ ಪ್ರಶ್ನೆ, ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು? ಅರಣ್ಯಕ ಮುನಿಯು ಸಾವಿರಾರು ಸಂಖ್ಯೆಯಲ್ಲಿದ್ದ ಶತ್ರುಘ್ನಾದಿಗಳಿಗೆ ಕೇವಲ ಕೂಳು ನೀರು ಕೊಟ್ಟು ಹೇಗೆ ತೃಪ್ತಿಪಡಿಸಿದರು ಎಂಬ ಸಂದೇಹ ಮನೋರಮೆಯಲ್ಲಿ ಮೂಡಿತು. ಮೂರನೇ ಪ್ರಶ್ನೆಯನ್ನು ನೋಡೋಣ. ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಉತ್ತರ, ಮುನಿಗಳಲ್ಲಿರುವ ಜಪ ತಪದ ಮಂತ್ರದ ಶಕ್ತಿಯು ಬೇಡಿದ ದ್ರವ್ಯವನ್ನು ಕೂಡಲೇ ತಂದು ಕೊಡುವಂತಹದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತಪಸ್ವಿಗಳಿಗೆ ಬೇರೆ ಗಡವೆ ಇಲ್ಲದಿರಲು ಕಾರಣವೇನು? ಉತ್ತರ, ತಪಸ್ವಿಗಳಿಗೆ ಬೇರೆ ಗಡವೆ ಇಲ್ಲದಿರಲು ಕಾರಣ ಅವರಿಗೆ ಜಪದಿಂದ ಸಿದ್ಧಿಸಿದಂತಹ ಮಂತ್ರದ ಶಕ್ತಿ ಸಹಾಯ ಮಾಡುವುದೇ ಆಗಿದೆ. ಐದನೇ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ, ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಉತ್ತರ, ಮುದ್ದಣನಿಗೆ ಸಿದ್ಧಿಸಿದ ಪೆರ್ಮೆ ಅಥವಾ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರದ ಹೆಸರು ಭವತಿ ಭಿಕ್ಷಾಂ ದೇಹಿ. ಓಕೆ, ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನ ಅರಣ್ಯಕ ಹೇಗೆ ಸತ್ಕರಿಸಿದನು? ಉತ್ತರ, ಅರಣ್ಯಕ ಮುನಿಯು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳಿಗೆ ಮೊದಲು ಕೈಕಾಲು ತೊಳೆಯಲು ನೀರು ನೀಡಿ ಕುಳ್ಳಿರಿಸಿ ಗೌರವಿಸಿದನು. ಅವರಿಗೆ ರುಚಿಯಾದ ಕೂಳನ್ನ ನೀಡಿ ಹೂವಿನಿಂದ ಸಿಂಗರಿಸಿ ಶ್ರೀಗಂಧ ಲೇಪಿಸಿ ಹತ್ತಿರವಿದ್ದು ನುಡಿದು ನಡೆದು ಮನ್ನಿಸಿ ಇಷ್ಟವಾದ ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸಿದನು. ಸೊ ಆನ್ಸರಲ್ಲಿ ಅಲ್ಲಿ ಬ್ರಾಕೆಟಲ್ಲಿ ಸಣ್ಣ ಸಣ್ಣ ಒಂದು ಪದಗಳಿದಾವೆ, ಅದು ಆ ಒಂದು ಪದಗಳಿಗೆ ಮೀನಿಂಗ್ ಅಂತ ಹೇಳ್ಬೋದು. ಸೊ ಅದನ್ನು ಸಹ ನೀವು ಬರೆಯಬಹುದು. ಎರಡನೇ ಪ್ರಶ್ನೆ, ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು? ಉತ್ತರ, ಮುದ್ದಣನ ಪ್ರಕಾರ ಏಕಾಕ್ಷರಿ, ದ್ವ್ಯಾಕ್ಷರಿ, ತ್ರಯ್ಯಾಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಾದ ಪ್ರಸಿದ್ಧ ಮಂತ್ರಗಳಿವೆ. ಆದರೆ ಕವಿಗಳಿಗೆ ಸಿದ್ಧಿಸಿದ ಪರಮ ಹೆಮ್ಮೆಯ ಮಂತ್ರವೆಂದರೆ ಭವತಿ ಭಿಕ್ಷಾಂ ದೇಹಿ ಎಂಬ ಸಪ್ತಾಕ್ಷರಿ ಮಂತ್ರವಾಗಿದೆ. ಈ ಮೂಲಕ ಮುದ್ದಣನು ಕವಿಗಳ ಬಡತನದ ಸ್ಥಿತಿಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾನೆ. ಮೂರನೇ ಪ್ರಶ್ನೆ, ಮುದ್ದಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು? ಉತ್ತರ, ಮುದ್ದಣ್ಣನು ತನಗೆ ಸಿದ್ಧಿಸಿದ ಮಂತ್ರ ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳಿದಾಗ ಮನೋರಮೆ ಕೋಪದಿಂದ ಪ್ರತಿಕ್ರಿಯಿಸಿದಳು. ರಮಣ, ನಿನ್ನ ನುಡಿ ಸತ್ಯವೆಂದು ಬಗೆದಿದ್ದೆ, ಆದರೆ ಈತರನ ಮಾತಿನ ಕವಡು ನುಡಿಯ ಕೊಂಕು ಎಂಬುದನ್ನು ಅರಿಯದಾದೆ ಎಂದು ಹೇಳಿ ಆಕ್ಷೇಪಿಸಿದಳು. ಅಲ್ಲದೆ ನೀನು ಕಬ್ಬಿಗನೋ ಅಥವಾ ಕವಿಯೋ ಅಥವಾ ಸಬ್ಬವಕಾರನೋ ಹಾಸ್ಯಗಾರನೋ ಎಂದು ಪ್ರಶ್ನಿಸಿದಳು. ಸೊ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಒಂದು ಬ್ರಾಕೆಟಲ್ಲಿ ಮತ್ತೆ ಕೆಲವೊಂದು ಪದಗಳಿದಾವೆ. ಸೊ ಅದು ಆ ಒಂದು ಪದಕ್ಕೆ ಮೀನಿಂಗ್ಸ್ ಆಗಿದೆ. ಸೊ ನೀವು ಆ ಪದನು ಸಹ ಅಲ್ಲಿ ಬಳಸಬಹುದು ಕಷ್ಟ ಆದರೆ. ಉದಾಹರಣೆಗೆ ಕಬ್ಬಿಗನೋ ಅಂದರೆ ಕವಿಯೋ ಅಂತ ಹೇಳ್ಬೋದು, ಸಬ್ಬವಕಾರನೋ ಅಂದರೆ ಹಾಸ್ಯಗಾರನೋ ಅಂತ ಹೇಳಿಬಿಟ್ಟು ಸಹ ಬರೀಬಹುದು. ನೆಕ್ಸ್ಟ್ ಮೇನನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮುದ್ದಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು? ಉತ್ತರ, ಮುದ್ದಣನು ಕವಿಗಳ ಬಗ್ಗೆ ಮಾತನಾಡುವಾಗ ಕವಿಗಳಾದವರು ಕೇವಲ ತಮ್ಮ ನುಡಿಯ ಬಲದಿಂದಲೇ 3 ಜಗವನ್ನೂ ಅಳಿಯಿಸುವ, ಹೊಗಳುವ, ತೆಗಳುವ, ನಾಶಪಡಿಸುವ ಶಕ್ತಿಯನ್ನು ಪಡೆದ ನುಡಿಯ ಬಲವುಳ್ಳವರು ಎಂದು ಹೇಳುತ್ತಾನೆ. ಇಂತಹ ಶಕ್ತಿ ಹೊಂದಿದವರಿಗೆ ಯಾವ ಸಮಸ್ಯೆಗಳೂ ಇರಬಾರದು ಎಂಬುದು ಮನೋರಮೆಯ ಅನಿಸಿಕೆಯಾಗಿತ್ತು. ಆದರೆ ಮುದ್ದಣನು ಕವಿಗಳಿಗೆ ಸಿದ್ಧಿಸಿದ ಶ್ರೇಷ್ಠ ಮಂತ್ರವು ಭವತಿ ಭಿಕ್ಷಾಂ ದೇಹಿ ಎಂದು ಹೇಳಿದಾಗ ಇದು ಕವಿಗಳ ಬಡತನದ ಸ್ಥಿತಿಯನ್ನು ಹಾಸ್ಯಾಸ್ಪದವಾಗಿ ಸೂಚಿಸಿತು. ಕವಿಯ ಸ್ಥಾನಮಾನಕ್ಕೆ ತಕ್ಕುದಲ್ಲದ ಈ ಮಾತನ್ನು ಕೇಳಿ ಮುದ್ದಣ ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಆಕ್ಷೇಪಿಸಿ ಆತ ಪರಿಹಾಸ ಮಾಡುತ್ತಿದ್ದಾನೆ ಎಂದು ಹೇಳಿದಳು.
ಎರಡನೇ ಪ್ರಶ್ನೆ, ಮುದ್ದಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಅರಣ್ಯಕ ಮುನಿ ತಪೋಬಲದಿಂದ ಎಲ್ಲರಿಗೂ ಷಡ್ರಸಾನ್ನ ನೀಡಿದ ವಿಚಾರ ಚರ್ಚೆಗೆ ಬಂದಾಗ ಮುದ್ದಣನು ಮುನಿಗಳು ಬೇಡಿದ ಪುರುಳನ್ನು ಕೂಡಲೇ ತಂದುಕೊಡುವ ಮಂತ್ರದ ಬಲವುಳ್ಳವರು ಎಂದು ಹೇಳುತ್ತಾನೆ. ಮನೋರಮೆ, ಹಾಗಿದ್ದರೆ ಕವಿಗಳಂತಹವರಿಗೆ ಈ ಮಂತ್ರ ಏಕೆ ಒಲಿಯಲಿಲ್ಲ? ಅವರು ಏಕೆ ಬಡತನದಲ್ಲಿ ಪಾಳಕತೆಯ ಕಬ್ಬದಲ್ಲಿ ಬೆವೆತುಕೊಂಡಿರುತ್ತಾರೆ ಎಂದು ಪ್ರಶ್ನಿಸಿದಳು. ಮುದ್ದಣನು ಕವಿಗಳ ದಾರಿದ್ರ್ಯ ಇರುವುದನ್ನು ಒಪ್ಪಿಕೊಂಡರೂ ಆ ಮಂತ್ರದ ಕುರಿತು ಯಾರಿಗೂ ಹೇಳಬಾರದು ಎಂದು ಹೇಳುತ್ತಾನೆ. ಮನೋರಮೆ, ಕುಲದೇವತೆಯ ಆಣೆಗೂ ಯಾರಿಗೂ ಹೇಳುವುದಿಲ್ಲವೆಂದು ಪ್ರಮಾಣ ಮಾಡಿದ ಮೇಲೆ ಮುದ್ದಣನು ತನಗೆ ಸಿದ್ಧಿಸಿದ ಮಂತ್ರವು ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳಿದನು. ಈ ಉತ್ತರಕ್ಕೆ ಮನೋರಮೆ ಸಿಟ್ಟುಗೊಂಡು ಮುದ್ದಣನು ಹಾಸ್ಯ ಮಾಡುತ್ತಿದ್ದಾನೆ ಎಂದು ನುಡಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬನ್ನಿ ನೋಡೋಣ. ಅದರೊಳಗಡೆ ಮೊದಲನೇ ಪ್ರಶ್ನೆ, ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಮುದ್ದಣನು ರಾಮಾಶ್ವಮೇಧದ ಕಥೆ ಹೇಳುತ್ತಾ ರಘುವಿನ ಯಜ್ಞಾಶ್ವವು ಚಳಿಗಾಲದಲ್ಲಿ ಅರಣ್ಯಕ ಮುನಿಯ ಪುಣ್ಯಾಶ್ರಮಕ್ಕೆ ಪ್ರವೇಶಿಸಿತು ಎಂದು ತಿಳಿಸುತ್ತಾನೆ. ವಿಷಯ ತಿಳಿದು ಶತ್ರುಘ್ನ ಮೊದಲಾದವರು ಆಶ್ರಮಕ್ಕೆ ಹೋಗಿ ಮುನಿಗೆ ನಮಸ್ಕರಿಸಿದರು. ಅರಣ್ಯಕ ಮುನಿಯು ಅವರಿಗೆ ಆತಿಥ್ಯ ನೀಡಿ ಶ್ರೀರಾಮನ ಕಥೆಗಳನ್ನು ಹೇಳುತ್ತಾ ಸಂತಸದಿಂದ ಮಾತನಾಡಿದನು. ಆಗ ಮನೋರಮೆ, ಆತಿಥ್ಯ ಅಂದರೆ ಕೇವಲ ಬಾಯಿ ಉಪಚಾರವೇ ಎಂದು ಕೇಳುತ್ತಾಳೆ. ಮುದ್ದಣನು ಆತಿಥ್ಯದ ವಿವರ ನೀಡುತ್ತಾ ಅರಣ್ಯಕ ಮುನಿ ಬಂದವರಿಗೆ ಕೈ ಕಾಲು ತೊಳೆಯಲು ನೀರು ಕೊಟ್ಟು ಸವಿಯಾದ ಕೂಳನ್ನಿಕ್ಕಿ ಹೂವಿನಿಂದ ಸಿಂಗರಿಸಿ ಶ್ರೀಗಂಧ ಲೇಪಿಸಿ ಹತ್ತಿರವಿದ್ದು ಪ್ರೀತಿಯ ಮಾತುಗಳಿಂದ ಗೌರವಿಸಿ ಇಷ್ಟವಾದ ಮೃಷ್ಟಾನ್ನ ಭೋಜನದಿಂದ ಅವರನ್ನು ತಣಿಸಿದನು ಎಂದು ವಿವರಿಸುತ್ತಾನೆ. ಮನೋರಮೆ, ಶತ್ರುಘ್ನನ ಜೊತೆ ಸಾವಿರಾರು ಸೈನಿಕರಿದ್ದರೂ ಮುನಿ ಕೇವಲ ಕೂಳು ನೀರು ಕೊಟ್ಟು ಅವರನ್ನು ಹೇಗೆ ತೃಪ್ತಿಪಡಿಸಿದನು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಳು. ಎನಗಿದಚ್ಚರಿ ಎಂತು ಮಠಾತಂ, ಇದು ನನಗೆ ಆಶ್ಚರ್ಯ, ಹೇಗೆ ಸಾಧ್ಯವಾಯಿತು? ಮುದ್ದಣನು ಮುನಿಗಳು ತಮ್ಮ ಜಪ ತಪದ ಬಲದಿಂದ ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವ ಮಂತ್ರದ ಶಕ್ತಿ ಹೊಂದಿರುತ್ತಾರೆ ಎಂದು ವಿವರಿಸಿದನು. ಎರಡನೇ ಪ್ರಶ್ನೆ, ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿ. ಉತ್ತರ, ಮುದ್ದಣನು ಶ್ರೀರಾಮಾಶ್ವಮೇಧಂ ಗದ್ಯಕಾವ್ಯದಲ್ಲಿ ಕಾವ್ಯದ ನಿರೂಪಣೆ ನಡುವೆ ತನ್ನ ವೈಯಕ್ತಿಕ ಜೀವನದ ನೈಜತೆಯನ್ನು ಸಂಭಾಷಣೆಯ ಮೂಲಕ ಬಿಚ್ಚಿಡುವುದು ಈ ಕೃತಿಯ ವಿಶಿಷ್ಟತೆಯಾಗಿದೆ. ಅರಣ್ಯಕ ಮುನಿ ತಪೋಬಲದಿಂದ ಸಾವಿರಾರು ಸೈನಿಕರಿಗೆ ಮೃಷ್ಟಾನ್ನ ಭೋಜನ ನೀಡಿದ ಕಥೆಯನ್ನು ಮುದ್ದಣ ಹೇಳಿದಾಗ ಮನೋರಮೆ, ತಪಸ್ವಿಗಳಿಗಿರುವ ಈ ಮಂತ್ರದ ಬಲವು ಕವಿಗಳಿಗೇಕೆ ದೊರಕಲಿಲ್ಲ ಎಂದು ಪ್ರಶ್ನಿಸುತ್ತಾಳೆ. ಮನೋರಮೆಯು ಕವಿಗಳು ಊಟ ಬಟ್ಟೆ ತಿಂಡಿಗೆ ಗೊಡವೆ ಇಲ್ಲದೆ ಇರಲು ಹಿರಿಯ ತಪಸ್ವಿಗಳಿಂದ ಮಂತ್ರೋಪದೇಶ ಪಡೆಯಬಹುದಲ್ಲವೇ ಎಂದು ಕೇಳುವ ಮೂಲಕ ಕವಿಗಳ ದಾರಿದ್ರ್ಯದ ವಾಸ್ತವವನ್ನು ಎತ್ತಿ ತೋರಿಸುತ್ತಾಳೆ. ನೆಕ್ಸ್ಟ್ ಮುಂದುವರೆದು, ಮುದ್ದಣನು ಕವಿಗಳು ತಮ್ಮ ನುಡಿಯ ಬಲದಿಂದ ಮೂರೂ ಜಗವನ್ನು ಅಳಿಯಿಸುವ ಶಕ್ತಿಯುಳ್ಳವರಾದರೂ ಅವರಿಗೆ ಕಷ್ಟವಿರುವುದನ್ನು ನೀನು ಅರಿವೆ ಎಂದು ಒಪ್ಪಿಕೊಳ್ಳುತ್ತಾನೆ. ಕೊನೆಗೆ ಮನೋರಮೆಯ ಒತ್ತಾಯದ ಮೇರೆಗೆ ತನಗೆ ಸಿದ್ಧಿಸಿದ ಪರಮ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರವೆಂದರೆ ಭವತಿ ಭಿಕ್ಷಾಂ ದೇಹಿ ಎಂದು ಹೇಳುವ ಮೂಲಕ ಕವಿಗಳು ಜೀವಿಸಲು ಭಿಕ್ಷೆಗೆ ಸಮಾನವಾದ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಎಂಬ ದಾರುಣ ವ್ಯಥೆಯನ್ನು ಲಘು ಹಾಸ್ಯಮಯವಾಗಿ ವ್ಯಕ್ತಪಡಿಸಿದ್ದಾನೆ. ಹೀಗೆ ಮುದ್ದಣನು ತನ್ನ ಮತ್ತು ಅಂದಿನ ಕವಿಗಳ ಬಡತನದ ಕಠೋರ ವಾಸ್ತವವನ್ನು ಕಥಾನಕದೊಳಗೆ ತಂದು ಪರೋಕ್ಷವಾಗಿ ತನ್ನ ಜೀವನದ ಕಷ್ಟಗಳನ್ನು ಮನೋರಮೆಯೊಂದಿಗೆ ಹಂಚಿಕೊಂಡಿದ್ದಾನೆ. ಇದಿಷ್ಟು ಸಹ ಎರಡನೇ ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ. ಮೊದಲನೇ ಸಂದರ್ಭ, ಎನಗಿದಚ್ಚರಿ ಎಂತು ಮಠಾತಂ, ಮಠಾರ್ಥಂ ಅದು. ಉತ್ತರ, ಸಂದರ್ಭ, ಈ ಮಾತನ್ನು ಮುದ್ದಣನು ಹೇಳುತ್ತಿದ್ದ ಕಥೆಯನ್ನು ಕೇಳಿದ ಮನೋರಮೆಯು ಆಶ್ಚರ್ಯದಿಂದ ನುಡಿದಳು. ರಘುವಿನ ಯಜ್ಞಾಶ್ವವು ಅರಣ್ಯಕ ಮುನಿಯ ಆಶ್ರಮಕ್ಕೆ ಬಂದಾಗ ಶತ್ರುಘ್ನ ಮೊದಲಾದ ಸಾವಿರಾರು ಸೈನಿಕರನ್ನು ಮುನಿಯು ಯಥೇಚ್ಛವಾಗಿ ಮೃಷ್ಟಾನ್ನ ಭೋಜನದಿಂದ ತಣಿಸಿದನು ಎಂದು ಮುದ್ದಣ ವಿವರಿಸುತ್ತಾನೆ. ಸಣ್ಣ ಆಶ್ರಮದಲ್ಲಿ ಸಾವಿರಾರು ಜನರಿಗೆ ಆತಿಥ್ಯ ನೀಡುವುದು ಹೇಗೆ ಸಾಧ್ಯವಾಯಿತು ಎಂದು ಆಶ್ಚರ್ಯ ವ್ಯಕ್ತಪಡಿಸಿ ಮನೋರಮೆ ಈ ಮಾತನ್ನು ಹೇಳುತ್ತಾಳೆ.
ಸ್ವಾರಸ್ಯ ಕವಿಗಳ ಕಲ್ಪನಾಶಕ್ತಿಯ ಬಗ್ಗೆ ಮತ್ತು ಮುನಿಗಳು ತಮ್ಮ ಜಪ ತಪದ ಬಲದಿಂದ ಅಸಾಧ್ಯವಾದುದನ್ನು ಸಾಧ್ಯ ಮಾಡುವ ಸಾಮರ್ಥ್ಯದ ಕುರಿತು ಮನೋರಮೆಯ ಸಹಜವಾದ ಆಶ್ಚರ್ಯ ಇಲ್ಲಿ ವ್ಯಕ್ತವಾಗಿದೆ. ಆಕೆಯ ಈ ಸಂದೇಹವೇ ಮುಂದೆ ಕವಿಗಳ ದಾರಿದ್ರ್ಯದ ಬಗ್ಗೆ ಚರ್ಚೆ ತಿರುಗಲು ಕಾರಣವಾಗುತ್ತದೆ. ನೆಕ್ಸ್ಟ್, ಅಪ್ಪುದಪ್ಪುದು ತಪ್ಪೇಂ. ಸಂದರ್ಭ: ಮುನಿಗಳಲ್ಲಿ ಜಪ ತಪದ ಮಂತ್ರದ ಬಲವಿದೆ. ಅದು ಬೇಡಿದ ಪುರುಳನ್ನು ಕೂಡಲೇ ತಂದುಕೊಡಬಲ್ಲದ್ದು ಎಂದು ಮುದ್ದಣನು ಮನೋರಮೆಗೆ ವಿವರಿಸುತ್ತಾನೆ. ಹಾಗಿದ್ದರೆ ತಪಸ್ವಿಗಳಿಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲದಿರಲು ಕಾರಣ ಈ ಮಂತ್ರದ ಬಲವೇ ಇರಬಹುದಲ್ಲವೇ ಎಂದು ಮನೋರಮೆ ಊಹಿಸಿದಾಗ ಮುದ್ದಣನು ಅದನ್ನು ಸಮರ್ಥಿಸಿ ಹೌದು ಹೌದು, ಅದರಲ್ಲಿ ತಪ್ಪೇನಿದೆ ಎಂದು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಬಂದು ಮುದ್ದಣನು ಮುನಿಗಳ ಅಸಾಧಾರಣ ಶಕ್ತಿಯನ್ನು ಒಪ್ಪಿಕೊಳ್ಳುತ್ತಾನೆ. ಆದರೆ ಮನೋರಮೆಯು ಕವಿಗಳ ಬಡತನವನ್ನು ಈ ಮಾತಿಗೆ ಹೋಲಿಸಿ ಮಂತ್ರದ ಬಲವಿದ್ದರೂ ಕವಿಗಳು ಏಕೆ ಕಷ್ಟಪಡುತ್ತಾರೆ ಎಂದು ಪ್ರಶ್ನಿಸಲು ಇದು ನಾಂದಿ ಹಾಡಿತು. ಮೂರನೇ ಪ್ರಶ್ನೆ, ಎಮ್ಮವರೊಂದಿರಕೆ ನಗುವ. ಉತ್ತರ: ಸಂದರ್ಭ: ಕವಿಗಳಿಗೂ ಮಂತ್ರದ ಬಲವಿರುತ್ತಿದ್ದರೆ ಅವರು ಬಡತನದಲ್ಲಿ ಪಾಳಕತೆಯ ಕಬ್ಬದಲ್ಲಿ ಬೆವತುಕೊಂಡಿರದೆ ಉಣ್ಣಲು ತಿನ್ನಲು ಉಡಲು ಇರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿರಲಿಲ್ಲವೇ ಎಂದು ಮನೋರಮೆ ಹಾಸ್ಯವಾಗಿ ನುಡಿಯುತ್ತಾಳೆ. ಆಗ ಮುದ್ದಣನು ಮುಗುಳ್ನಗೆಯಿಂದ ನಮ್ಮವರೊಂದಿದ್ದರೆ ನಗುವೆ ಎಂದು ಮರುಪ್ರಶ್ನಿಸುತ್ತಾನೆ. ಸ್ವಾರಸ್ಯ: ಈ ಮಾತಿನಲ್ಲಿ ಕವಿಗಳ ನೋವನ್ನು ಮುದ್ದಣ ಲಘು ಹಾಸ್ಯದಿಂದ ಹೊರಹಾಕಿದ್ದಾನೆ. ಕವಿಗಳು 3 ಜಗವನ್ನು ನಿಯಂತ್ರಿಸುವ ನುಡಿಯ ಬಲವುಳ್ಳವರಾದರೂ ಕಷ್ಟದಲ್ಲಿರುವುದನ್ನು ನೀನು ಅರಿವೆ ಎಂದು ಮನೋರಮೆಯ ಮೂಲಕ ವಾಸ್ತವವನ್ನು ಒಪ್ಪಿಕೊಳ್ಳುತ್ತಾನೆ. 4ನೇ ಸಂದರ್ಭ, ಸಾಲ್ಗುಮಿ ಪರಿಹಾಸಂ. ಸಾಲ್ಗುಮಿ ಅಂತ ಇದೆ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. ಸಾಲ್ಗುಮಿ ಪರಿಹಾಸಂ. ಉತ್ತರ: ಸಂದರ್ಭ: ಕವಿಗಳಿಗೆ ಸಿದ್ಧಿಸಿದ ಸಪ್ತಾಕ್ಷರಿ ಮಂತ್ರವು ಭವತಿ ಭಿಕ್ಷಾಂದೇಹಿ ಎಂದು ಮುದ್ದಣ ಹೇಳಿದಾಗ ಮನೋರಮೆ ಕೋಪಗೊಂಡು ಇದು ಕವಡು ನುಡಿ, ಕಪಟ ಮಾತು ಎಂದು ಆಕ್ಷೇಪಿಸಿದಳು. ಆಕೆಯ ಆಕ್ಷೇಪಣೆಯನ್ನು ಉಪಶಮನಗೊಳಿಸಿ ಮುದ್ದಣನು ಈಗ ಈ ಹಾಸ್ಯ ವಿನೋದ ಸಾಕು, ಮುಂದೆ ಕತೆ ಕೇಳು ಎಂದು ಹೇಳಿ ಸಂಭಾಷಣೆಯನ್ನು ನಿಲ್ಲಿಸುವ ಪ್ರಯತ್ನಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಇದು ಮುದ್ದಣನ ನಿರೂಪಣಾ ಕೌಶಲವನ್ನು ತೋರಿಸುತ್ತದೆ. ಕಾವ್ಯದ ನಿರೂಪಣೆ ನಡುವೆ ಹಾಸ್ಯದಿಂದ ತನ್ನ ವೈಯಕ್ತಿಕ ದುಃಖವನ್ನು ಹೇಳಿ ಅದು ಗಂಭೀರ ತಿರುವು ಪಡೆದಾಗ ಅದನ್ನು ತಕ್ಷಣ ನಿಲ್ಲಿಸಿ ಮುಖ್ಯ ಕಥಾವಸ್ತುವಿಗೆ ಅಂದರೆ ರಾಮಾಯಣದ ಕಥೆ ಮರಳಲು ಪ್ರಯತ್ನಿಸುತ್ತಾನೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೆಯಿರಿ. ಮೃಷ್ಟಾನ್ನ. ಮೃಷ್ಟ ಪ್ಲಸ್ ಅನ್ನ ಮೃಷ್ಟಾನ್ನ ಸವರ್ಣ ದೀರ್ಘ ಸಂಧಿ. ಆಕಾರಗಳಿಗೆ ಆಕಾರವು ಬಂದಿದೆ. ಒಡನಿರುದು. ಒಡನೆ ಪ್ಲಸ್ ಇರುದು ಇದು ಲೋಪ ಸಂಧಿ. ಕಾವ್ಯಕ್ಕೆ ಕಬ್ಬ. ಇವು ತತ್ಸಮ ತದ್ಭಗಳು. ಕಾವ್ಯ ಕಬ್ಬ. ಆಶ್ಚರ್ಯ ಅಚ್ಚರಿ. ಮನ್ನಿಸಿ ಗೌರವಿಸಿ. ಭಾವನ್ನ ಶ್ರೀಗಂಧ. ಕುವೆಂಪು ಕುಪ್ಪಳ್ಳಿ ಅಥವಾ ಕುಪ್ಪಳಿ. ಮುದ್ದಣ ನಂದಳಿಗೆ. ಓಕೆ, ಇದಿಷ್ಟು ಸಹ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ನಿಮಗೆ ಲೇಖನ ಚಿಹ್ನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಕೊಟ್ಟಿದ್ದಾರೆ. ಏನು ಪೂರ್ಣ ವಿರಾಮ ಅಂದ್ರೇನು, ಅರ್ಧ ವಿರಾಮ ಅಂದ್ರೇನು, ಅಲ್ಪ ವಿರಾಮ ಎಲ್ಲಿ ಯೂಸ್ ಮಾಡ್ತಾರೆ, ಪ್ರಶ್ನಾರ್ಥಕ ಯಾವ ಒಂದು ಸಂದರ್ಭದಲ್ಲಿ ಬಳಸ್ತಾರೆ, ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ, ಉದ್ಧರಣ ಚಿಹ್ನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಇದಿಷ್ಟು ಸಹ ಒಂದು ಸೈದ್ಧಾಂತಿಕ ವ್ಯಾಕರಣದಲ್ಲಿ ನೋಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಯೋಗಿಕ ಭಾಷಾಭ್ಯಾಸದ ಬಗ್ಗೆ ನೋಡೋಣ. ಸೊ ಇದರೊಳಗಡೆ ಏನಿದೆ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಪದಗಳನ್ನು ಬಿಡಿಸಿ ನಾವು ಅದರ ಒಂದು ಸಮಾಸವನ್ನು ಬರೀಬೇಕಂತೆ. ಚಳಿಗಾಲ, ಚಳಿಯ ಪ್ಲಸ್ ಕಾಲ, ಚಳಿಗಾಲ ತತ್ಪುರುಷ ಸಮಾಸ. ಯಜ್ಞ ತುರಂಗ, ಯಜ್ಞದ ಪ್ಲಸ್ ತುರಂಗ ತತ್ಪುರುಷ ಸಮಾಸ. ಬಾಯುಪಚಾರ, ಬಾಯಿಯ ಪ್ಲಸ್ ಉಪಚಾರ ಕರ್ಮಧಾರೆಯ ಸಮಾಸ. ಸವಿಗೂಳು, ಸವಿಯಾದ ಪ್ಲಸ್ ಕೂಳು ತತ್ಪುರುಷ ಸಮಾಸ. ಮೃಷ್ಟಾನ್ನ, ಮೃಷ್ಟವಾದ ಪ್ಲಸ್ ಅನ್ನ ತತ್ಪುರುಷ ಸಮಾಸ. ಏಕಾಕ್ಷರಿ, ಏಕ ಪ್ಲಸ್ ಅಕ್ಷರಿ, ಏಕಾಕ್ಷರಿ ಇದು ದ್ವಿಗು ಸಮಾಸ. ಪಂಚಾಕ್ಷರಿ, ಪಂಚ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ, ಸಂಖ್ಯಾ ಇದೆ. ನೆಕ್ಸ್ಟ್ ಮೂಜಗ, ಮೂರು ಪ್ಲಸ್ ಜಗ ದ್ವಿಗು ಸಮಾಸ. ಸಪ್ತಾಕ್ಷರಿ, ಸಪ್ತ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ. ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು, ಸೈದ್ಧಾಂತಿಕ ವ್ಯಾಕರಣ ಮತ್ತು ಭಾಷಾಭ್ಯಾಸದ ಒಂದು ಪ್ರಶ್ನೋತ್ತರಗಳಾಗಿರಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.